ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳೋಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಭೂಮಿಯತ್ತ ನೌಕೆ ಪ್ರಯಾಣ ಮಾಡಲಿದೆ. ಬೆಳಗ್ಗೆ 8:30ಕ್ಕೆ ಐಎಸ್ಎಸ್ನಿಂದ ಹೊರಡಲಿರುವಂತಹ ನೌಕೆ ಐಎಸ್ಎಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. 9 ತಿಂಗಳ ಬಳಿಕ ಗಗನದಿಂದ ಇಳಿಯುತ್ತಾ ಸುನೀತಾ. ನಾಳೆ ಮುಂಜಾನೆ ಸುನೀತಾ ಭೂಮಿಗೆ ಆಗಮಿಸಲಿದ್ದಾರೆ. ಬುಧವಾರ ಮುಂಜಾನೆ 3:37ಕ್ಕೆ ನೌಕೆ ಲ್ಯಾಂಡ್ ಆಗಲಿದೆ. ಫ್ಲೋರಿಡಾದ ಕರಾವಳಿ ತೀರದಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಸುನೀತಾ ಜೊತೆಗೆ ಬುಚ್ ವಿಲ್ಮೋರ್ ಸಹ ಆಗಮಿಸಲಿದ್ದಾರೆ. 9 ತಿಂಗಳ ನಂತರ ಆಗಮಿಸ್ತಾ ಇರೋದು ಇದು ಕೋಟ್ಯಾಂತರ ಭಾರತೀಯರು ಕಾಯ್ತಾ ಇದ್ದಂಥ ಒಂದು ಮಹತ್ವದ ಕ್ಷಣ. ಸುನೀತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಅವರನ್ನು ಯಶಸ್ವಿಯಾಗಿ ಭೂಮಿಗೆ ವಾಪಸ್ ಕರೆತರುವಂಥ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. ಗಗನಯಾತ್ರಿಗಳು ಇವತ್ತು ಅಮೆರಿಕಕ್ಕೆ ಬಂದಿಳಿದ್ರೆ ಭಾರತ ಇದನ್ನು ನೋಡೋದಕ್ಕೆ ನಾಳೆ ಬೆಳಗ್ಗೆವರೆಗೆ ಕಾಯಬೇಕಿದೆ. ಅಮೆರಿಕ ಕಾಲಮಾನದಂತೆ ಇವತ್ತು ಸಂಜೆ 5:57ಕ್ಕೆ ಭೂಮಿಗೆ ಬಂದಿಳಿತಾರೆ. ಇದು ಭಾರತೀಯ ಕಾಲಮಾನಕ್ಕೆ ಹೋಲಿಸಿದ್ರೆ 9 ಗಂಟೆ ವ್ಯತ್ಯಾಸ ಇದೆ. ಅಂದರೆ ಬುಧವಾರ ಬೆಳಗಿನ ಜಾವ 3:27 ಬರ್ತಾರೆ. NASAನ ನೀಡಿರುವಂಥ ಮಾಹಿತಿ ಪ್ರಕಾರ ಅಮೆರಿಕದ ಫ್ಲೋರಿಡಾ ಕರಾವಳಿಯಲ್ಲಿ ಬಂದಿಳಿಯಲಿದ್ದಾರೆ. ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಕರೆತರ್ತಾ ಇರುವಂಥ ರೋಚಕ ಕಾರ್ಯಾಚರಣೆಯನ್ನು ಕಣ್ತುಂಬಿಕೊಳ್ಳಬಹುದು ಅಂತ ನಾಸಾ ತನ್ನ ವೆಬ್ಸೈಟ್ನಲ್ಲಿ ನೇರ ಪ್ರಸಾರವನ್ನು ಕೂಡ ಮಾಡ್ತಾ ಇದೆ. ನೋಡಿ, ಜೂನ್ 5, 2024ರಂದು ಕೇವಲ 8 ದಿನದ ಅಧ್ಯಯನಕ್ಕೆ ಅಂತ ಬಾಹ್ಯಾಕಾಶಕ್ಕೆ ತೆರಳಿದ್ರು ವಿಲಿಯಮ್ಸ್ ಹಾಗೂ ವಿಲ್ಮೋರ್. ಅಲ್ಲಿಯೇ ಸಿಲುಕಿಕೊಂಡಿದ್ರು. ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಇದೀಗ ಕೋಟಿ ಜನರ ಪ್ರಾರ್ಥನೆ ಹಾಗೂ ವಿಜ್ಞಾನಿಗಳ ಶ್ರಮದ ಫಲವಾಗಿ ಸುನೀತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ.